ಏ ನಿಮ್ಮ ಅಪ್ಪ ಇಲ್ಲಲ್ಲ? ನಮ್ಮ ಅಪ್ಪ ಮನ್ಯಾಗ ಅದಾನ. ಏ ವಯಸ್ಸು ಎಟ್ಲ ನಿನಗೆ? ನನಗೆ 12 ರೀ. 12 ವರ್ಷ? ಹಾಂ ಸ್ಕೂಲಿಗೆ ಹೋಗಲ್ಲ ನೀನು? ಹೋಗ್ತೀನಿ. ಏಲೇ ಒಂದು 20 ಮಂದಿ 30 ಮಂದಿ ಬಂದ್ರಪ್ಪ ಅಂದ್ರೆ ಒಳಗೆ ಹೆಂಗೆ ಇದು ಮಾಡ್ತಿಲ್ಲ ನೀ ಕಂಟ್ರೋಲ್ ಹೆಂಗೆ ಮಾಡ್ತೇವ್ರನ್ನ? ಮಾಡ್ತೀನಿ. ಏಲೇ ಏಲೇ ನಿಮ್ಮ ಅಪ್ಪ ಇದ್ದಾನೆ? ಮನ್ಯಾಗ ಅದಾನ. ಕರ್ಕೊಂಬೋಗೋಣ ಹೋಗೋಣ. ಅಪ್ಪಗೆ ಸ್ವರ್ಗ ಮಾಡ್ತಾರೆ. ಅಪ್ಪಗೆ ಎಬಸ್ಬೇ ಅವರು ಭಯ ಆತಾರಲ್ಲಿ ಸರ್ಗಳು. ಅವ ಎಲ್ಲಿ ನನ್ನ ಮಾತು ಕೇಳ್ತಾನ? ನೀನು ಹೋಗಿ ಎಬಸೋಗು. ನೀನು ನನಗೆ ಗೊತ್ತಿಲ್ಲ. ಅಪ್ಪ ಸರ್ ಅದ್ರಾಗ್ತಾರೆ ಹೇಳೋ ಮರೆ. ಸರ್ ಅದ್ರಾಗ್ತಾರಲ್ಲಿ. ನಮಸ್ಕಾರ. ಏನಪ್ಪ ಎಲ್ಲಿ ಹೋಗಿದ್ದೆ? ಅದೇ ನಂದು ಏನೋ ನೋಡ್ಬೇಕಂದ್ರೆ ನಿಂದ ಅಲ್ಲಪ್ಪ ನಿನ್ನೆ ನೋಡ್ಬೇಕಂದೇವಿ. ಎಲ್ಲಿ ಹೋಗಿದ್ದಿ? ನಾ ಇಲ್ಲೇ ಇದ್ದೆ ಸರ್, ಮನೆಗೆ ಹೋಗಿದ್ದೆ. ಡ್ಯೂಟಿ ಯಾರು ಮಾಡ್ತಾರಲ್ಲಿ? ನನ್ನ ಮಗನಿಗೆ 2 ನಿಮಿಷ ಬಂದು ಸಿಗಿದೆ ಸರ್. ಅದೇ 2 ನಿಮಿಷ ಯಾರು ಒಳಗೆ ಹೋಗಿ ಏನಾರು ತುಳು ಮಾಡಿದಂದ್ರೆ ತಪ್ಪಾಯ್ತು ಸರ್. ಅಲ್ಲ ಅವ್ನು ಹಿಡಿಯೋಕ್ಕಾಗತ್ತಾನ? ಒಂದು 5-6 ಮಂದಿ ಬಂದ್ರೆ ಹೆಂಗೆ ಮೇಂಟೈನ್ ಹೆಂಗೆ ಮಾಡ್ತಾನ ಅವ? ಏಟದ ನೋಡು ಚಂದ ಸಾಲಿ ಪಾಲಿ ಕಲಸು ಹುಡುಗ ಏನಾರ ಒಂದು ನೌಕರಿ ಗಿಕ್ರಿ ಮಾಡಲಿ. ನಾ ಸಾಲಿಗೆ ಹೋಗ್ತೀನಿ ಅಂತೇಳಿ ನಮ್ಮ ಅಪ್ಪನ ಬ್ಯಾಡ ಅಂತ. ಬಿಡು ಹೊಡಿಬೇಡ ಇದ್ದಿದ್ದು ಹೇಳ್ತಾನ ಅವ. ಚಂದ ಸಾಲಿ ಪಾಲಿ ಕಲಿಸಿ ಮಕ್ಕಳು ನಾವೊಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸ್ರಿ. ನೀನು ಸಾಲಿ ಇಲ್ಲ ಈಗ ಹಿಂಗೆ ವಾಚ್ಮನ್ನಾಗಿ ನಾಳೆ ಅವನು ಅದು ಮಾಡೋ ಸರ್ ಇನ್ನೊಂದ್ಸಲ ಮಾಡಂಗಿಲ್ಲ ರೀ. ಇನ್ನೊಂದ್ಸಲ ನನ್ನ ಮಗನ ಕಳ್ಸಂಗಿಲ್ಲ ಸರ್. ಅದೇನೋ ಸ್ವಲ್ಪ ಅರ್ಜೆಂಟ್ ಫೋನ್ ಮಾಡಿದ್ರು ಮನೆಯಿಂದ. ಆಯ್ತು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ, ಚಂದ ಮಾಡಿರಿ. ನಮ್ಮ ಎಲ್ಲ ಸ್ವಲ್ಪ ರೊಕ್ಕ ಪಕ್ಕ ವ್ಯವಹಾರ ಭಾಳ ಇರ್ತಾವೆ. ಹೆಂಡ್ತಿಗೆ ಆರಾಮಿಲ್ಲ ರೀ ಸರ್, ನಡಕ್ಕೆ ಆಗೋಲ್ಲ. ಏನಾಗೈತಿ? ಕಾಲು 2 ಹೋಗ್ಬಿಟ್ಟವ್ರು ಸರ್. ಅದೇ 3 ತಿಂಗಳು ಪೇಮೆಂಟ್ ಬಾಕಿ ಇತ್ತು ನಾನು. ಪೇಮೆಂಟ್ ಅಂದ್ರೆ ನಮ್ಗೆ ಏನೋ ಕೇಳೋಕೋಬೇಡ, ಅದು ಕಂಪ್ನಿ ತ್ರೋ ಬರ್ತೈತಿ. ನಿನಗೆ ಏನಾರ ವೈಯಕ್ತಿಕ ಬೇಕಾದ್ರೆ ಅಟ್ಟೆ ಕೇಳು. ನೀನು ನಡಿ ಮನೆಗೆ. ಏನು ಹೇಳ್ತೀನ? ಓಯ್ ನಾವು ನಮಸ್ಕಾರ ಮಾಡಕ್ಕೆ ಬರೋದಿಲ್ಲ, ಕಾಲ್ ಮ್ಯಾಗ ಕಾಲು ಹಾಕೊಂಡು ಕುಂದಿರ್ತಿ. ಹಾಂ, ನನ್ನ ಕಾಲು ತೋರ್ಸಾಕತ್ತದ ನನ್ನ ತಿಂಡಿ ನನಗೆ. ನೀನೇನು ಎಕ್ಸ್ಟ್ರಾ ತಿಂಡಿ? ನಮಸ್ಕಾರ ಮಾಡಬೇಕು, ಕಂಪ್ನಿ ಎಂಪ್ಲಾಯ್ ಅದ ನಾವು. ನೋಡಪ್ಪ ಶಾಣೆ, ನನಗೆ ಕಂಪ್ನಿ ಕಾಯಕ್ಕೆ ಪೇಮೆಂಟ್ ಕೊಡ್ತಾರೆ, ನಿನಗೆ ನಮಸ್ಕಾರ ಮಾಡೋಕೆ ಪೇಮೆಂಟ್ ಕೊಡೋಂಗಿಲ್ಲ. ಅಷ್ಟು ಮೀರಿ ನಿಂಗೆ ನಮಸ್ಕಾರ ಮಾಡ್ಬೇಕಂದ್ರೆ ನಿಂದು 2,000 ನಂಗೆ ಕೊಟ್ಟು ಫೋನ್ಪೇ ಮಾಡಿರಿ. ನಿಮ್ಮನ್ನ ಅವರ ಅಂದ್ರದಕ್ಕೂ ನಮಸ್ಕಾರ. ಎಷ್ಟರ ಮಾತಾಡ್ತಿಲ್ಲ, ತಡಿಯಲ್ಲಿ ಎಚ್ ಆರ್ ಕಡೆ ಕಂಪ್ಲೇಂಟ್ ಮಾಡ್ತೀನಿ. ಏನಾಯ್ತು ನಿಂದ್ರಿ? ಏನು ಮಾಡ್ತಿ? ಕಂಪ್ಲೇಂಟ್ ಮಾಡ್ತೀನಿ. ಯಾರು ಎಚ್ ಆರ್ ಕಡೆ? ಹಾಂ ಮಾಡಬೇಡ. ಕುತ್ತ ಮಾಡಿದೆ ಬಚಾವ್ ಆಗ್ತಿದ್ದಿಲ್ಲ ನೀನು. ಸಾಕಬೇಕೇನ ಬೇಕು ನಮಸ್ಕಾರ? ಹಾಂ ಇಷ್ಟಿರ್ಲಿ ಮರ್ಯಾದೆ. ಹೌದು ಡ್ರೆಸ್ ಎಲ್ಲದ ನೀನು? ಇನ್ನೊಂದು 500 ರೂಪಾಯಿ ಖರ್ಚಿ ಕೊಡ್ಲಿ ನಿನಗೆ? ಯಾಕೆ ತೇಲ್ತಿನಾಗೈತೆ ನನಗೆ? ಶೂ ಎಲ್ಲಿದಾವು? ಎಲ್ಲಿ ಎದಕ್ಕೆ ತೇಲ್ತಿನಾಗೈತೆ ನನಗೆ? ಶಿಸ್ತನ 108 ತಾಸು ಇರ್ತಾವ ನಮ್ಗೆ ಹೇಳ್ತು ನೋಡೋಣ. ಏ ನಿನ್ ಡ್ರೆಸ್ ನೀ ದುನಿಯಾದ ಮನೆಗೆ ಇಟ್ಟು ಹೋದನ? ನಿನ್ ಜಾಟಿ ಕೆಲಸ ಮಾಡೋಗಿ ನೀನು ಏನು ಎಂಪ್ಲಾಯ್ ಇಲ್ಲ ಎಂಪ್ಲಾಯ್ ಥರ ಮಾತಾಡು. ಶೂ ಸ್ವಲ್ಪ ಡ್ರೆಸ್ ಹಾಕೊಂಡು ಬರೋದು ಕಲಿ ಒಂದಿಟ್ಟು. ಕಂಪ್ನಿ ಮಾಲಕ್ಕೆ ಕೇಳ ಏನು ಕೇಳ್ತೀವಿ ನಂದು? ತಡಿಯಲ್ಲಿ ಕಂಪ್ಲೇಂಟ್ ಮಾಡ್ತೀನಿ, ಗೊತ್ತಾಗತ್ತೆ ನಿಂದು. ತರ್ತೀನಿ ಸ್ವಲ್ಪ ಇಷ್ಟು ಮನ್ಯಾಗ. ಮತ್ತೆ ಹೇಳಾಟ ನಮಸ್ಕಾರ ಮಾಡಿ ಸಾರಿ ಹೇಳ್ತೀನಿ, ಹಾಕೊಂಡ್ ಬರ್ತೀನಿ, ಟೆನ್ಷನ್ ತಗೋಬೇಡ. ಮತ್ತೆ ಎಟ್ಟ ಬರ್ಲಿ ಮಾತಾಡ್ತೀಯಲ್ಲ? ನೋಡು ರೊಟ್ಟಿ ಹೊಡಿಬೇಡ್ಬೇಡ್ರು, ನೀವು ಚಲೋ ಪೇಮೆಂಟ್ ತಗೋತೀರಿ. ಸುಮ್ಮ 6,000 ರೂಪಾಯಿ ಚಂದ 12 ತಾಸು ಕೊಂಡ್ತೀನಿ. 6,000 ರೂಪಾಯಿ ಮತ್ತೆ ಎಷ್ಟು ಬಾರಿ ಮಾತಾಡ್ತಿದ್ದಲ್ಲ, ಕೂತು ಮಾತಾಡ್ತೀನಿ ನಿಂತು ಮಾತಾಡ್ತೀನಿ ಅಂತ. ಆಯ್ತು ಹೋಗು, ಟೈಮ್ ಸುಮಾರು ತಗೋ. ಸಾಲಿ ಜಾಸ್ತಿ ಕಲ್ತು ಎಷ್ಟು ನಾಟಕ ಮಾಡ್ತೀನಿ. ನೋಡು ಸೆಕ್ಯೂರಿಟಿ ಗೇಟ್ ಹೋಗೈತೆ ನೋಡು. ನಾನು ಕಲ್ತಿದ್ದೆ ಬಾ ಇಲ್ಲಿ ಕಲ ನಿಮ್ಮನ್ನ. ನಾ ಯಾಕೆ ಇಲ್ಲಿ ಬರ್ತೀನಿ ಸಾಲಿ ಕಲ್ತಿದ್ದೆ ಅಂದ್ರೆ ಏನಂತಾರಲ್ಲ, ಸುಮ್ಮನೆ 2 ಅಕ್ಷರ ಜಾಸ್ತಿ ಕಲ್ತು ಎಷ್ಟು ನಾಟಕ ಮಾಡ್ತಾನೆ. ಟೈಮ್ ಆದ್ರೆ ಇವ ಬಂದಿಲ್ಲ ಏನಂತಾರಲ್ಲ, ಎಷ್ಟೊತ್ತಿಗೆ ಬರ್ತಾನೆ. ಎಷ್ಟೊತ್ತಿಗೆ ಇಲ್ಲೇ ಬರೋದು? ಲೇಟ್ ಆಯ್ತು, ಬಾತ್ರೂಮ್ಗೆ ಹೋಗಿದ್ದೆ. ಡ್ರೆಸ್ ಏನಿದು ಕರೆಕ್ಟ್ ಹಾಕೊಳಕ್ ಬರಂಗಿಲ್ಲ? ಅವ್ರು ಕೂಡ 6,000 ರೂಪಾಯಿ ಕೈ ಹಾಕೊಂಬರ್ರಿ ಹೆಚ್ಚನ. ಅದ್ರ ಮತ್ತೆ ಎಸ್ ಐ ಪಿ ಎಸ್ ಐ 1200 ರೂಪಾಯಿ ಕೊಡ್ತಾರೆ. ESI PS ಅಲ್ಲೇ PF ESI ಅವೇ ನೋಡು. ಕುಡಿ ನೀರು ಮನೆ ಹೊಂಟ್ರಿ ಅಲ್ಲೇ ಕುಡಿ ಹೋಗ. ನೀರಿಗೆ ಎಷ್ಟು ಪಾಪ ಹಚ್ಕೊಬಾಡ್ಲಿ. ನೀರು ಇಷ್ಟು ನೀರಿಗೆ ಪಾಪ ಹಚ್ಕೊಬಾಡಿ. 2ಕ್ಕೆ ಹೋಗ್ಬೇಕು ನಾ. ಯಾರಮ್ಮನೆ ಬಿಟ್ಟಾರ್ರಿ? ಹೌದ್ರಿ, ಹೆಂಗ್ರಿ ಇದೆಲ್ಲ? ಆದಿವಾಸಿ ಹೇರ್ ಆಯಿಲ್ ರೀ ನಮ್ದು. ಆದಿವಾಸಿ ಹೇರ್ ಆಯಿಲ್ ಹಕ್ಕಿ ಪಿಕ್ಕಿ ಜನಾಂಗ ರೀ ನಾವು. ಆದಿವಾಸಿ ಹೇರ್ ಆಯಿಲ್ ಮಾಡ್ತೀವಿ ಕಣ್ರಿ. 108 ಗಿಡಮೂಲಿಕೆ ಅದು. ಅದರಿಂದ ಏನ್ರಿ ಇದೆಲ್ಲ? ಹೌದು, ಅದರಿಂದ ನಾವು ಕೂದಲು ಬೆಳೆಸೋದು ಕಣ್ರಿ. ಹೆಂಗ್ ರೆಡಿ ಮಾಡ್ತೀರಿ? ಅಲ್ಲಿ ಬನ್ರಿ, ನಮ್ ಕೆಲಸ ಮಾಡೋ ಜಾಗ ಅಲ್ಲಿ ಇದೆ. ತೋರಿಸ್ರಿ ಹೆಂಗ್ ಮಾಡಿದ್ರಿ? ಬನ್ರಿ ಬನ್ರಿ. ಆಯ್ತು ಪುಟ್ಟಿ. ಬನ್ರಿ, ಇದು ನೋಡ್ರಿ, ಇದೇ ನಮ್ದು ಗೋಡೆನು. ಇವೆಲ್ಲ ಎಲ್ಲಿಂದ ತರ್ತೀರಿ ಅಣ್ಣ? ಅವೆಲ್ಲ ಇದು ನಾವು ಕಾಡಲ್ಲಿ ತಗೋ ಬರೋದು ಕಣ್ರಿ.
ಗಿಡಮೂಲಿಕೆ ಇರುತ್ತೆ. ಇದು ನಾಗರಹೊಳೆ ನಾವು ಜಂಗಲ್ ಹತ್ರ ಕಣ್ರಿ, ಇಲ್ಲಿಂದ ಅರ್ಧ ಕಿಲೋಮೀಟರ್ ಅಷ್ಟೇ. ನಾವು ಜಂಗಲ್ದಾಗ ಹೋಗ್ಬಿಟ್ಟು 3-4 ದಿನ ಅಲ್ಲಿ ಸ್ಟೇ ಮಾಡ್ಬಿಟ್ಟು 108 ಗಿಡಮೂಲಿಕೆ ನಾವು ಸೇವನೆ ಮಾಡ್ಕೊಂಡು ತಗೊಂಡ್ಬರೋದು ಕಣ್ರಿ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಈ 4 ಜಾತಿ ಎಣ್ಣೆದಲ್ಲಿ 108 ಗಿಡಮೂಲಿಕೆ ಹಾಕಿಬಿಟ್ಟು ನಾವು ಬೇಯಿಸೋದು ಕಣ್ರಿ. ಬೇಯಿಸ್ಬಿಟ್ಟು ನಾವು ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡ್ತಿದ್ವಿ ಕಣ್ರಿ. ಆಲ್ ಓವರ್ ಇಂಡಿಯಾ ರೀ? ಹೌದು. ಮತ್ತೆ ಹೆಂಗೆ ರೆಡಿ ಮಾಡ್ತೀರಣ್ಣ ಇದನ್ನೆಲ್ಲ? ಇದು ನಾವು ರೆಡಿ ಮಾಡೋ ಪ್ರೊಸೆಸ್ ನಿಮ್ಮನ್ನ ತೋರಿಸ್ಕೊಡ್ತೀನಿ. ಮತ್ತೆ ಈಗ ಇದು ನಮ್ಗೆ ಡೈರೆಕ್ಟ್ ಆಗಿ ನೋಡ್ಬೇಕಂದ್ರೆ ಹೆಂಗ್ ಬರ್ಬೇಕ್ರಿ ನಾವು? ಡೈರೆಕ್ಟ್ ಬಂದು ತಗೋಬೇಕಾದ್ರೆ ಮೈಸೂರು ಮತ್ತೆ HD ಕೋಟೆ ತಾಲೂಕು, ಈ ಆದಿವಾಸಿ ವಿಲೇಜ್ ಟೈಗರ್ ಬ್ಲಾಕ್ ಅಂತ ನಮ್ಮೂರು. ಟೈಗರ್ ಬ್ಲಾಕ್ ಇಲ್ಲಿ ಡೈರೆಕ್ಟ್ ಆಗಿ ಬಂದು ತಗೋಬಹುದು. ಮತ್ತೆ ನಮ್ಮ ಮನೆ ಊರು ದೂರ ಇತ್ತಂದ್ರೆ ನಮ್ಗೆ ಅಲ್ಲೇ ತರಿಸ್ಕೋಬೇಕಂದ್ರೆ ಹೆಂಗ್ ಮಾಡ್ಬೇಕ್ರಿ? ನೀವು ಇಲ್ಲಿ ಬರ್ಬೇಕಂತ ಅವಶ್ಯಕತೆ ಇಲ್ಲ. ನಮ್ ಬ್ಯಾನರ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರ್ತಾರೆ ಕಣ್ರಿ. ಬ್ಯಾನರ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. ಮತ್ತೆ ನಮ್ಮ ಸ್ಕ್ರೀನ್ ದಾಗ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಅದನ್ನ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ಕ್ಯಾಶ್ ಆನ್ ಡೆಲಿವರಿ ಮೂಲಕ ತರಿಸ್ಕೋಬಹುದು. ಮನೇಲಿ ಕೂತ್ಕೊಂಡು ನೀವು ಕ್ಯಾಶ್ ಆನ್ ಡೆಲಿವರಿ ತರಿಸ್ಕೋಬಹುದು. ಸರಿ, 15-20 ದಿನದಲ್ಲಿ ನಿಮ್ಗೆ ಕೂದಲು ಎಲ್ಲ ಡ್ಯಾಂಡ್ರಫ್ ಮತ್ತೆ ಸ್ಕಿನ್ ಅಲರ್ಜಿ ಇರ್ತದಲ್ಲ, ಮತ್ತೆ ಕೂದಲು ಬೇರ್ ಸಮೇತ ಹೋಗೋದಿರ್ತದಲ್ಲ, ಅದು ನಿಮ್ಗೆ 15-20 ದಿನದಲ್ಲಿ ಸ್ಟಾಪ್ ಆಗುತ್ತೆ. ಮತ್ತೆ ನೀವೇನ್ ಸುಳ್ಳು ಹೇಳ್ತೀರೇನ್ರಿ? ಕೂದಲ ವಜ್ರಲ್ರಿ ಇದು? ಇಲ್ಲ, ಜಾಸ್ತಿ ಜನಕ್ಕೆ ಆ ಡೌಟ್ ಇದೆ ಕಣ್ರಿ. ಇದು ವಿಗ್ ಟೋಪ್ ಅಂತ ಅಸಲಿ ಕೂದಲು ಕಣ್ರಿ. ನೀವು ಇದನ್ನ ಆರ್ಡರ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆರ್ಡರ್ ಮಾಡ್ಬೇಕಂದ್ರೆ ಇಲ್ಲ ನಂಬರ್ ಕಾಲ್ ಮಾಡ್ರಿ, ಮೆಸೇಜ್ ಮಾಡ್ರಿ, ವಾಟ್ಸಪ್ ಮಾಡ್ರಿ. ಅವ್ರು ನಿಮ್ಗೆ ಕನ್ಫರ್ಮ್ ಆಗ್ಬೇಕಂದ್ರೆ ವಿಡಿಯೋ ಕಾಲ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೋರಿ ಹೌದಲ್ಲ ಅಂತೇಳಿ. ಮಾರ್ಕೆಟ್ನಾಗ ಫೇಕ್ ಆಯಿಲ್ ಬರಾಕತ್ತ ಅಂತ ಕೊಡ್ರಿ. ಸ್ನೇಹಿತರೆ, ಮಾರ್ಕೆಟ್ನಾಗ ಫೇಕ್ ಆಯಿಲ್ ಇದ್ರೆ ಅಡ್ರೆಸ್ ಇರಂಗಿಲ್ಲ, ನಂಬರ್ ಇರಂಗಿಲ್ಲ, ಇದಕ್ಕೆ ಏನೇನು ಇದಕ್ಕೆ ತಳ ಇಲ್ಲ ಬುಡ ಇಲ್ಲ, ಇದಕ್ಕೆಲ್ಲ ಐತಿ. ಬೇಕಾದ್ರೆ ನೀವು ನಂಬರ್ ಕಾಲ್ ಮಾಡ್ರಿ, ಬೇಕಾದ್ರೆ ಇಲ್ಲೇ ಸ್ಪಾಟ್ನೇ ಬರ್ಬೋದು. ನೀವು ಬಂದು ನೋಡಿ ಖರೀದಿ ಮಾಡ್ರಿ. ಆಲ್ ಓವರ್ ಇಂಡಿಯಾದಲ್ಲಿ ಡೆಲಿವರಿ ಇದೆ. ಕರ್ನಾಟಕದಲ್ಲಿ 3-4 ದಿನ ತನಕ ನಾವು ಡೆಲಿವರಿ ಮಾಡ್ಕೊಂಡು ಹೋಮ್ ಡೆಲಿವರಿ ಬರ್ತದೆ, ಮನಿ ಬರ್ತದೆ. 2-2.5 ಮುಚ್ಚಳ ಹೆಣ್ಮಗಿಗೆ, ಗಂಡು ಮಕ್ಕಳಿಗೆ ಇದರಿಂದ 1-1.5 ಮುಚ್ಚಳ ಹಚ್ಚಿದ್ರೆ ಸಾಕಂಡ್ರಿ. ಮಸಾಜ್ ಮಾಡೋದು ಚೆನ್ನಾಗಿ ಬುಡಗ್ ಮಸಾಜ್ ಮಾಡ್ಬೇಕು. ತಿನ್ನಾಕ ನೀನ್ ತುಂಬಪ್ಪ, ನಮ್ ಕಡೆ 5 ರೂಪಾಯಿ ಕೊಡ್ತೀನಿ, ಹೋಗಿ ನೀನ್ ತುಂಬ. ಜಲ್ದಿ ಬಾ, ಅಪ್ಪ ಬಂದಾನ. ನಡಿಗೆ ಹೋಗ್ಬಪ್ಪ, ಆಯ್ತಾ? ತೋರ ಒಳಗೆ ತೊಳೆದಿಡು, ಸ್ವಲ್ಪ ಬ್ರಷ್ ಮಾಡ್ತೇನೆ. ಏನ್ ಮಾಡ್ಲಿ? ಒಂದ್ ಸ್ವಲ್ಪ ಕುಂತ್ ಮಾತಾಡ್ರಿ, ಹುಡುಗನ್ ಜೋಡಿ ಮಾತಾಡ್ರಿ, ನನ್ ಜೋಡಿ ಮಾತಾಡ್ರಿ. ಅಪ್ಪ ನನ್ ಜೊತೆ ಆಟ ಆಡಪ್ಪ, ಅವನ ಜೊತೆ ಆಡಪ್ಪ. ನಿಮ್ಮವನ್ ಜೊತೆ ಆಟ ಆಡ್ಬೇಕಾ? ನಿಮ್ಮವನ್ ಜೊತೆ ಆಡೋದಕ್ಕೆ ನೀವು ಹುಟ್ಟು ಅಲ್ಲಿ ಇರ್ಲಿ ಬಾಬಾ, ನನ್ ಜೊತೆ ಆಟ ಆಡಪ್ಪ. ನಂಗೆ ಹಂಗಿಲ್ಲ, ಸುಸ್ತಾಗಿರ್ತದೆ. 12 ತಾಸು ಕೆಲಸ ಮಾಡಿ ಬಂದಿರ್ತೇವೆ ನಾವು. ನಮ್ಗೆ ಸಾಕಾಗಿರ್ತದೆ, ಅರ್ಥ ಮಾಡ್ಕೊನ. ನಾನು ಮಕ್ಕೋತೀನಿ, ಹೇಳೋನಿ. ಹಂಗ್ಯಾಕ್ ಮಾಡ್ತೀಯಪ್ಪ? ಬರ್ತಿ, ಕೆಲಸ ಮಾಡ್ತಿ, ಮುಕೊಂಡ್ಬಿಡ್ತೀಯಪ್ಪ. ಮತ್ತೇನು ಮಾಡಲಿ? ಸಾಕಾಗ್ಯದ. 12 ತಾಸು ಡ್ಯೂಟಿ ಐತಿ. ಯಾರು ಮಾಡ್ತಾರ? ಸೆಕ್ಯೂರಿಟಿ ನಾಯಿ ಕಾಯ್ದಂಗೆ ಕಾಯ್ಬೇಕಲ್ಲ 12 ತಾಸು ಗೇಟ್. ಸುಸ್ತಾಕದ ಮನುಷ್ಯಾಗ. 12 ತಾಸು ಡ್ಯೂಟಿನ ಅಲ್ಲೇ ಮಾಡ್ತೀನಿ, 2 ತಾಸು ಹೇಳಕ್ಕೆ 1 ತಾಸು ನಾ ಮಕ್ಕೋತೀನಿ. ಸುಸ್ತಾಗಿ ಒಂದಿನಾರ ನೀವು ತಿಂದಿ ಉಂಡಿ ಅಂತ ಕೇಳ್ತೀರಿ, ಒಂದಿನಾರ ನನ್ನ ಜೋಡಿ ಚಂದ ಕುಂದ್ ಮಾತಾಡಿರಿ. ಇಷ್ಟು ದಿನ ಮದುವೆ ಹೊರಗೆ ಹೋಗೋನ್ ಬಾ ಅಂತ ಒಂದಿನಾರ ಕೇಳ್ತೀರಿ ನೀವು? ಆಗಂಗಿಲ್ಲ. 12 ತಾಸು ಡ್ಯೂಟಿ ಮಾಡಿ ಬಂದಿರ್ತೀನಿ, ರೆಸ್ಟ್ ಮಾಡ್ತೀನಿ ಬಿಡ್ರಿ. ನಂಗೆ ತಿಳಿ ತಿನ್ಬೇಡ್ರಿ. ಅಲ್ರಿ, ನೀವು ರೆಸ್ಟ್ ಮಾಡ್ತೀನಿ ಅಂತಂದ್ರೆ ಎದಕ್ ಲಗ್ನ ಆಗಿರಿ? ನಂಗೆ ಒಂದ್ ದಿನಾನು ಚಂದ ಮಾತಾಡಂಗಿಲ್ಲ ನನ್ನ ಜೋಡಿ. ಹೆಂಗ್ರಿ ಹಿಂಗಾದ್ರ? ಏನ್ ಮಾತಾಡ್ಲಿ ನಿನ್ ಕೂಡ? ಏನ್ ಮಾತಾಡ್ಲಿ ನಾ? ಹಂಗ್ಯಾಕೆ ಸಿಟಿಗೆ ಬರ್ತೀರಿ ನೀವು? ನಾ ಯಾರ ದಾರಿ ಕಾಯ್ಬೇಕ್ರಿ? ಹರಗಿನ ಸಂಚಾನ ಬರೀ 4 ಈ ಗೋಡೆ ಮಧ್ಯೆ ನನ್ಗೆ ಇದ್ದಿದ್ದು ಸಾಕಾಗೈತಿ. ನನಗೆ ಒಂದ್ ಸ್ವಲ್ಪ ನಿಮ್ ಜೋಡಿ ಟೈಮ್ ಬೇಕ್ರಿ. ನಿಮ್ ಜೋಡಿ ಮಾತಾಡ್ಬೇಕ, ನಿಮ್ ಜೋಡಿ ಅಡ್ಡಾಡ್ಬೇಕು. ನನಗೂ ಭಾಳ ಆಸೆ ಇರ್ತಾರೆ, ಅರ್ಥ ಮಾಡ್ಕೊರಿ. ನೀವು ಹಿಂಗ್ಯಾಕೆ ಮಾಡತ್ತೀರಿ? ನಾ ವಾರಕ್ಕೆ 6 ದಿನ ಕೆಲಸ ಮಾಡ್ತೀನಿ, ಸಿಗುದಾ ಸಂಡೇ ಒಂದಿನ ಪ್ಲೀಸ್. ಅವತ್ತು ನಿದ್ದೆ ಮಾಡ್ತೀನ. ಎಲ್ಲಿ ತಿನ್ಬೇಡ, ನಿದ್ದೆ ಮಾಡಕ್ ಬಿಡು, ಟೆನ್ಷನ್ ಆಗಿರುತ್ತೆ. 12 ತಾಸು ಡ್ಯೂಟಿ ಮಾಡಿ ಬಂದಿರ್ತೀನ. ಹೇಳು ಅಲ್ಲಿ ಮಗುಗ, ಹೇಳು. ನಾ ಏನ್ ಹೇಳ್ಬೇಕು? ಅಲ್ರಿ, ಅವ ಸಣ್ಣ ಹುಡುಗ ಅದಾನ, ಮತ್ತೆ ಜಗ ತರ ಹೋಗ ಒಳಗೋಗಿ ಎದ್ದ ಕಡೆ ತೊಂದ್ ಹೋಗಿದ್ರೆ ಹೋಗು, ವಾಶ್ ಮಾಡಿ ಹೋಗು. ಹೈರಾಣ ಆಗಿರ್ತು 12 ತಾಸು ಅಲ್ಲಿ. 12 ತಾಸು ಕೆಲಸ ಮಾಡಿ ಬಂದಿರ್ತೀನಿ, ನಿದ್ದೆ ಮಾಡಕ್ ಬಿಡು. ನನಗ ವೈಕೋತಾರ ಅಲ್ಲಿ. ನೋಡ್ದೆ ವಾದ್ ಬಿಡ್ತೀನಿ. ಹೆಂಗ್ ಓದಿತ್ತ ನೋಡವ ನನಗ. ಕಿಂಕರರೇ, ಯಮಧರ್ಮ, ಚಿತ್ರಗುಪ್ತ ಎಲ್ಲಿ ಕಾಣುತ್ತಿಲ್ಲವಲ್ಲ? ಚಿತ್ರಗುಪ್ತನವರ ಹೆಂಡತಿ ಯಾರ ಕುಬಸೈತತ್ರಿ, ಆ ಕಡೆ ಅವ ಕುಬ್ಸಕ್ಕೆ ಹೋಗ್ಯಾನ್ರಿ. ಎಲ್ಲ ದುರುಳ. ನಮಗೆ ಹೇಳಿಲ್ರಿ ಮಹಾಪ್ರಭು. ಹುಡುದಟ್ಟಿ ಕಾರ್ಯಕ್ರಮ ಚೆನ್ನಾಗೈತೆ. ಇಲ್ಲ ಪ್ರಭು, ಬುಂದೇಲ್ ಕಾಳ ಸಲುವಾಗಿ ಯುದ್ಧವೇ ನಡೆದು ಹೋಯಿತು.
ಸಾವಿರಾರು ಜನರು ಸತ್ತರಂತೆ ಪ್ರಭು. ಅಯ್ಯೋ ದುರ್ವಿಧಿಯೇ, ಛೇ, ಅವನೊಬ್ಬ ದುರ್ಗ 4 ಮುಂದೆದ ಕಾಲದಲ್ಲಿ ದೊಡ್ಡ ಜಗಳ ಹೆಚ್ಚಿದ್ದಾನೆ. ಈ ಲೋಕಕ್ಕೆ ಬಂದ ನಮ್ಮ ಧ್ಯೇಯ. ಪ್ರಭು, ಭೂಲೋಕದಲ್ಲಿ ದುಷ್ಟರು ದುರ್ಮಾರ್ಗರು ಜಾಸ್ತಿ ಆಗಿದ್ದಾರಂತೆ. ಹಾ, ಆಗಿದ್ದಾರೆ. ನಾನು ನೋಡಿದ್ದೇನೆ. ನನ್ನ ಆಸ್ಥಾನಕ್ಕೆ, ನನ್ನ ಗುಡಿಗೆ ಕೈ ಮುಗಿಯುವವರೇ ಕಮ್ಮಿ ಆಗಿದ್ದಾರೆ. ಯಮಕಿಂಕರರೇ, ಪ್ರಭು, ನಮ್ಮ ಆಸ್ಥಾನದಲ್ಲಿರುವ ಕ್ರಿಮಿ ಕೀಟಗಳನ್ನೆಲ್ಲ ಚೆಲ್ಲಿಬಿಡಿ. ಅಲ್ಲಿಂದ ಒಂದು ಮಹಾಮಾರಿಯನ್ನು ಇಡೀ ಜಗತ್ತಿಗೆ ಪಸರಿಸಿ ಬಿಡಿ. ಆಗಲಿ ಪ್ರಭುಗಳೇ. ಎಲ್ಲ ದುಷ್ಟ ಜನರು ನಮ್ಮ ಆಸ್ಥಾನಕ್ಕೆ ಬಂದು ಬಿಡಲಿ. ಪ್ರಭುಗಳೇ, ಇಲ್ಲಿರುವ ದುಷ್ಟ, ಈ ದುಷ್ಟ ಮಾನವರಿಗೆ ಹಾಕಿಕೊಳ್ಳಕ್ಕೆ ಪಾಶ. ನಾಯ ಮಾಡಿ ಬಿಡ್ರಿ. ಮಹಾಪ್ರಭು, ನನ್ನಿಂದ ಏನ್ ತಪ್ಪಾಗಿದೆ ಹೇಳಪ್ಪ. ಹೊಡಿಬಾರ್ದು ನಿಮ್ಮ ಅವನ. ಅಲ್ಲ ಹರ್ಕೆ ಮಕ್ಕಳು ಯಾರ್ಲೇನು ಏನ್ ತಪ್ಪಾಗಿದೆ ಹೇಳಿ ಮಹಾಪ್ರಭು, ನನ್ನಿಂದ ಏನ್ ತಪ್ಪಾಗಿದೆ? ಇವನ ಕಡಿಮೆ ಹೇಳ. ಇವನನ್ನು ಕಳೆದುಕೊಂಡು ಕುದಿಯುತ್ತಿರುವ ಎಣ್ಣೆಯಲ್ಲಿ ಇವನ ಮುಕ್ಕಳಿಗೆ ಎಣ್ಣೆ ಇಡಿ. ಕಳ್ಕೊಂಡ್ರು. ನನ್ನಿಂದ ಏನ್ ತಪ್ಪಾಗಿದೆ ಮಹಾಪ್ರಭು? ದುರ್ಮಾರ್ಗಿ, ಬರೇ ದುಷ್ಟ ಚಟಗಳಿಗೆ ಬಲಿಯಾಗಿ ದುಷ್ಟ ಕ್ರೀಡೆಗಳನ್ನು ಮಾಡುತ್ತಿರುವೆ ಭೂಲೋಕದಲ್ಲಿ. ಏನ್ ಮಾಡಿದ? ಅವನಿಗೆ ಸಾಥ್ ಕೊಡ್ತೀಯ ಅವನಿಗೆ. ಪ್ರಭು, ಈತನಿಗೆ ಒಂದು ಚೀಲ ಶೇಂಗಾ ತಿನ್ನಿಸಿ ಮ್ಯಾಗ ಒಂದು ಅರ್ಧ ಬಕೆಟ್ ನೀರು ಕುಡಿಸ್ಬಿಟ್ರೆ ಸತ್ತು ಬಿಡ್ತಾನೆ. ಅದಾಗೋದು. ಇನ್ನೂ ಏನೋ ಬೇಕು, ಇನ್ನೂ ಘೋರ ಕಠಿಣ ಘೋರವಾದ ಶಿಕ್ಷೆಯನ್ನು ಕೊಡಬೇಕು ನಿಮ್ಗಿನ. ಪ್ರಭು, ಈತನಿಗೆ 100 ಕಪ್ಪಿ ವಡಾಪಾವ್ ತಿನ್ನಿಸೋಣ. ಆಗದು. ಇನ್ನೂ ಘೋರ, ಇನ್ನೂ ಕಠೋರ. ಬಿಟ್ಬಿಡಿ ಅಪ್ಪ, ನನಗೆ ತಪ್ಪಾಗ್ಯದ. ನಿನ್ನ ಕೊನೆಯ ಆಸೆ ಏನಾದ್ರೂ ಹೇಳು, ನನ್ನ ಕೊನೆ ಆಸೆ ಇದು, ಬಿಟ್ಬಿಡು ಓಡೋ. ಅದನ್ನು ಈಡೇರಿಸ್ತೇನೆ. ಅದನ್ನು ಬಿಟ್ಟು ಹೇಳು. ಇವ್ರಿಗೆಲ್ಲೋ ನೋಡಿನ ನಾನು. ಎಲ್ಲಿ ನೋಡಿ ಪಟ್ಟಣ ಹೇಳ. ಮಾನವ, ನಿನ್ನ ಕೊನೆಯ ಆಸೆಯನ್ನು ತಿಳಿಸು. ಮಹಾಪ್ರಭು, 2 ನಿಮಿಷ ಬಿಟ್ಟು ಬಿಡ್ರಿ, ಪಟ್ಟಣ ಇದು ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲ, ಅದು ಸಾಧ್ಯವೇ ಇಲ್ಲ. ಅದು ನಮ್ಮ ಲೋಕದಲ್ಲಿ ತೆಳಗು ತೆಡಕಾಗೋಲ್ದು, ಜಲ್ದಿ ಬಿಟ್ಟು ಬಿಡ್ರಿ ಪಟ್ಟಣ. ಅದು ಏನಿದ್ರು ನಮ್ಮ ಲೋಕದಲ್ಲಿ ಬಿಸಿ ಎಣ್ಣೆ ಜೊತೆಗೆ ನಿನ್ನ ಹೊಸ ಟ್ರೀಟ್ ಅಲ್ಲೇ ಅಲ್ಲಿ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ. ನೋವೇ, ಅದೇನಿದ್ರು ಅಲ್ಲೇ ಮಾಡ್ಬೇಕು. ಅದೇ ನಿನಗೆ ನರಕ. ಸ್ವಲ್ಪ ಸಾಯ್ಬೇಕಂದ್ರೆ ಅದು ಪಟ್ಟಣ ಇಲ್ಲ. ಮತ್ತೆ ಬೇರೆ ಏನಾದ್ರು ಹೇಳು. ಯಮಧರ್ಮ, ನಾನು ನಿನ್ ದೊಡ್ಡ ಪ್ಯಾನು ಮಾಮ. ನಿನ್ ಡಿಪಿ ಇಟ್ಟಿ, ನಾನು ಬೇಕಾದ್ರೆ ಸೆಲ್ಫಿ ನೋಡ್ಕೊತೀನಿ ನನಗೆ. ಪ್ರಭುಗಳೇ, ಎಲ್ಲರೂ ಯಮಧರ್ಮನೊಂದಿಗೆ ಸೆಲ್ಫಿ ಯಾವಾಗ ತೆಗೆದುಕೊಳ್ಳುತ್ತಾರೆ ಮಗುವೆ? ಗೊತ್ತಿಲ್ಲ. ತಮ್ಮ ಕೊನೆ ಕ್ಷಣದಲ್ಲಿ. ಹಂಗ ಡೀಟ್ ಮಾಡ್ತೀನಿ. ಅವರು ನಮಗೆ ಪ್ರಿಯವಾದ ಸ್ಥಳದಲ್ಲಿ. ಕುಳಿತುಕೋ ಮಗುವೆ, ಕುಳಿತುಕೋ. ನಿನ್ನ ಕೊನೆ ಆಸೆಯನ್ನು ಹೇಳು. ಈ ಮಾನವರ ಮಾತನ್ನು ನಂಬಬೇಡಿ. ಮಹಾಪ್ರಭು, ನನ್ನ ಕೊನೆ ಆಸೆಯನ್ನು ಈಡೇರಿಸಿರುವೆ. ಭಾಷೆ ಕೊಡಿ. ಕೊಡಲೆ? ಬೇಡ ಪ್ರಭು, ಈ ಮಾನವನ ಮಾತಿಗೆ ಮರುಳಾಗದಿರಿ. ಇರಲಿ, ಅವನು ನನ್ನ ಅಭಿಮಾನಿಯಂತೆ. ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ. ಕೇಳ ಮಹಾಪ್ರಭು. ಕೇಳು ಮಗುವೆ. ಸಾಯಿ. ಮಹಾಪ್ರಭು, ನಿಮ್ಮ ಲೋಕಕ್ಕೆ ಬರಲು ನನಗೆ ಆಸೆ ಇಲ್ಲ. ನನ್ನನ್ನು ಭೂಲೋಕದಲ್ಲಿ ಬಿಟ್ಟು ಹೋಗಿ ಪ್ಲೀಸ್. ಭಾಷೆ ಕೊಟ್ಟಿದ್ದೀರಾ, ಮರೆಯಿದ್ದೀರಿ. ಹೋಗಲೇ, ಹಿಂಗೆ ಮಾಡಿ ಅವಾಗ ಆ ಟೈಮ್ದಾಗ ಸತ್ಯ ನನಗೆ ಬಡದಾಳ. ಆಣಿ ಇಲ್ಲ ಏನಿಲ್ಲ, ಬಾರ್ಲಿ ನಮ್ಮ ಲೋಕ. ಆಣಿ ಗಿಣಿ ಜೈ, ಆಡಿನ ಮುಕ್ಳಿ ಕೊಯ್, ನಡಿ ಒಲೆ ನಡಿ. ಮಹಾಪ್ರಭು, ಆಕೆಯನ್ನು ಕರೆತರಲಿ. ಬೇಡ, ಅವಳು ಪಾಪದಲ್ಲಿ ಅವಳದು ಇನ್ನ ಮುಗಿದಿಲ್ಲ, ಇಲ್ಲ ಐತಿ ನಾ ಬಗೆಡಾಗ. ನಡಿ ಕಿಂಕರೇ, ಬಂದ ಕೆಲಸ ಮುಗಿಯಿತು. ಇನ್ನೊಬ್ಬ ದೂರವನ್ನು ಎತ್ತಿಕೊಂಡು ಹೋಗೋಣ, ನಡೀರಿ. ನೋಡ್ರಿ ಅಡ್ಸಿ ಮಕ್ಕಳೇ. ಧರ್ಮ, ಯಮಧರ್ಮ. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿರಪ್ಪ? ಅವನು ಹೇಳ್ತಾನವ. ಯಾವ ಕಂಪ್ನಿ? ಕಿಂಕರರೇ, ಅವನಿಗೆ ಸರಿಯಾಗಿ ಹೇಳಿ. ಯಮಧರ್ಮರಾಜ ಅದನವ. ಹೌದಾ? ಮಹಾಪ್ರಭು ಏಕವಚನದ ಮಾತಾಡ್ತಿ. ಮಾತಿನ ಮೇಲೆ ನಿಗಾ ಇರಲಿ. ಅಣ್ಣ, ಏನು ಬೇಕು ಹೇಳ್ರಿ ಬಡ. ಒಂದು ಊಟ ಹಚ್ಚು. ಊಟ ನಮ್ಗೊಂದು ತಲೆ ಮಾಂಸ. ನನಗೊಂದು ಗುಡ್ಡೆ ಮಾಂಸ. ನನಗೆ ಮಾಂಸದ ಮುದ್ದೆ. ಎಲ್ಲ ಸಿಗಲ್ಲ. ಸಾದಾ ಉಡ್ಸಿದ ನಿಮ್ಗೆ ಏನ್ ಬೇಕ್ರಿ? ನನಗೆ ದೊಣ್ಣೆ ಬಿರಿಯಾನಿ. ದೊಣ್ಣೆ ಬಿರಿಯಾನಿ ಸಿಗಲ್ಲ, ಏನಿದ್ರು ಸಿಗ್ತದ. ಇದು
ತಿಂತಾರಣ ಒಂದು ಅವ್ನು ಬರೋಬ್ಬರಿ ನೋಡಿ ಬಿರಿಯಾನಿ ಮಾನವ ಏನು ಮಾತಾಡ್ತಾರೆ ಅವನು ಬರೋಬ್ಬರಿ ಹೇಳ್ದ ನೋಡ ರಾಕ್ಷಸರ ತಿನ್ನಂತದ ಮಾಂಸದ ಮುದ್ದೆ ತಗೊಂಡು ಬಾವಲಕ ನಮ್ಮ ಲೋಕಕ್ಕೆ ಮಜಾಕ್ ಮಾಡ್ಬೇಡ್ರಿ ಏನ್ ಬೇಕು ಹೇಳ್ರಿ ಬಡ ಬಡ ಧರ್ಮ ಎಂಬ ಧರ್ಮ ಧರ್ಮ ಇರ್ಮ ಏನಿಲ್ಲ ನೀನು ಓನರ್ ಕರ್ಕೊಂಡ್ ಹೋಗು ಮಹಾಪ್ರಭುಗಳೇ ನಿಮಗೇನು ಬೇಕು ಧರ್ಮ ಯಮ ಧರ್ಮ ಆಗಿರಲಿ ನೋಡಿ ಕಲಿತುಕೋ ಇಲ್ಲಿಗೆ ಬಂದ್ರಿ ನೀವು ಭಕ್ತ ನಿನ್ನನ್ನು ನೋಡಿ ನನ್ನ ಹಿರಿಯರು ನೆನಪಾದರು ಅದಕ್ಕೆ ನಿನ್ನನ್ನು ಮಾತನಾಡಿಸು ಅಲ್ಲಿಂದ ಬಂದಿರುವೆ ಧರ್ಮ ಯಮ ಧರ್ಮ ಅಲ್ಲಿ ಊಟಕ್ಕೆ ಏನ್ ಬೇಕಂತವ್ರಿಗೆ ತಲೆ ಮಾಂಸ ಚಿಕನ್ ಮಟನ್ ತತ್ತಿ ಬೇಕಂತವ್ರಿಗೆ ಗುಡ್ಡೆ ಮಾಂಸ ನನಗೆ ಬಣ್ಣೆ ಬಿರಿಯಾನಿ ಕಾನೋಳಿಗೆ ಬಂದು ಎಂತ ಮಾತಾಡತ್ತಾರ ಶುದ್ಧ ಸಸ್ಯಾಹಾರಿ ಧರ್ಮ ಯಮ ಧರ್ಮ ಅದು ನಾವು ಕರ್ಮ ನೀವು ಇಲ್ಲಿ ಬಂದಿದ್ರೆ ನಮ್ ದೊಡ್ಡ ಕರ್ಮ ದುಷ್ಟ ನಮ್ಮ ಲೋಕಕ್ಕೆ ಬರೀ ನಿಮ್ಮಲ್ಲಿ ಎಣ್ಣೆಯಲ್ಲಿ ಚಿಲ್ಲರಿಲ್ಲ ಏನಿಲ್ಲ ಎಲ್ಲ ಮೂರ್ದಂಗಡೆ ಬೇಡ 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 ಕಿಂಕರರೇ ಬೇಡ ಇದು ನಮ್ಮ ಲೋಕವಲ್ಲ ತುಂಬ್ತಾರಂದ್ರ ಬೇಡ ನೋಡ್ರಿ ನಮ್ಮ ಲೋಕಕ್ಕೆ ಬರ್ರಿ ಇದೇ ನಿಮಗೆ ಪ್ರಭು ಕಿರೀಟವನ್ನು ಸೀದಾ ಹಾಕಿಕೊಳ್ಳಿ. ಏನೇ ಎಂತ ಅದು ಉಲ್ಟಾ ಆಯ್ತದು ಧರ್ಮ ಯಮ ಧರ್ಮ ಖಾಲಿ ಜಾಗ ಎದಕ್ಕೆ ಓದಾಡತ್ತೀರಿ? ಪ್ರಭುಗಳೇ ನಮ್ಮ ಮುಂದಿನ ಪಯಣ ಆ ದುರುಳನ್ನು ಎತ್ತುಕೊಂಡು ನಮ್ಮ ಊರಿಗೆ ಹೋಗೋಣ ಬನ್ನಿ. ಲೇಟ್ ಆದ್ರೆ ಮತ್ತೆ ಬಸ್ ಮಿಸ್ ಹಾಕದ. ಬಸ್ ಎಲ್ಲ ಗುರುವೇ ಟ್ರೇನು ತಳವಾಡಕ್ಕೆ ಹೋಗಿ ತಳವಾಡಿಂದ ಮುಂದಿನ ದಾರಿ. ನಂದೈತೆ ಅವ್ವ ಬಂದ್ಲ ಅವ್ವ ತಿನ್ನಕ್ಕೆ ಅಂತಂದಿ ಅವ್ವ ಹೋಗ್ ನಿಮ್ಮ ಅಪ್ಪಗೆ ಬಸೋಗ ಹೋಗ ಯಪ್ಪ ಯಪ್ಪ ಹೇಳು ಎಟ್ಟದ ಮಕ್ಕೊಂದು ಚಾ ಕುಡಿ ಹೇಳ ಯಪ್ಪ ಹೇಳು ಮರೆ ಮಾಡ್ತಾಳೆ ಹೇಳು ಯವ್ವ ಅಪ್ಪ ಚಾ ಮಾಡ್ಕೊಂಬ ಮೊದಲು ಹೇಳ ಆಮೇಲೆ ಚಾ ಮಾಡ್ತೀನಿ ಹೇಳು ಹಂಗೆ ತಿರ್ಸ್ಕೊಳತ್ತಪ್ಪ ಶ್ರೀಮಂತರ ಅಕ್ಕಾರಲ್ಲ ತೋರಿಸ್ಬೇಕು ಹಿಂಗೆ ತುರ್ಸ್ಕೊಂಡ್ರ ಮತ್ತೆ ಸುಳ್ಳ ಕರೆಗೋಲೆ ನನ್ನ ಮೇಲೆ ನಂಬಿಕೆ ಇಲ್ಲ. ಕರೆಗೋ ಯಾವ ಶ್ರೀಮಂತ ಆಗ್ಯಾರಪ್ಪ ಎಷ್ಟು ಮಂದಿ ನಮ್ಮೂರ ನಮ್ಮ ಫ್ರೆಂಡ್ ಅವ ಯಾರು ಹೂ ಅವ ಮ್ಯಾಗಿನ ಮನಿ ಹಿಂಗೆ ಆಗಿನ ಅಯ್ಯೋ ನಮ್ ತುರ್ಸ್ಕೊಂಡ್ ಶ್ರೀಮಂತ ಅಕ್ರಪ್ಪ ಹ್ಞೂಲೇ ಯಪ್ಪ ನಾನು ತುರ್ಸ್ಕೊತೀನಿ 18 ವಯಸ್ಸು ಆಗ್ಬೇಕು ಇನ್ನೂ ಆಗಿಲ್ಲ 18 ವಯಸ್ಸು ಆಗಿ ತೋರಿಸ್ಕೊ. ಯವ್ವ ಚಾ ತಗೊಂಬ ಬೇ ಎಷ್ಟೊತ್ತ ಜಲ್ದಿ ಬಾ ಯವ್ವ ತಡಿ ಬನ್ನಿ ಎಷ್ಟು ಹಡ್ಕೊಳ್ತಿ ಹಂಗ ಮಕ ತಕೋಬೇಕಿಲ್ರಿ ನಾಳೆ ಮುಂಜಾನೆ ಜಳಕ ಮಾಡ್ಬೇಕಲ್ಲ ಎಟ್ ಟೈಮ್ ಅಡ್ಡು ತೊಳೆದು ಬಿಡ್ತೀನಿ ಕಿರಿಕಿರಿ ರೀ ನಂಗೊಂದು ಕೆಂಪು ಸೀರೆ ಕೊಡಸ್ರಿ ಕೆಂಪು ಸೀರೆ ಹಾ ಬ್ಯಾಡ ನೀನು ಎದಕ್ರಿ ಚಂದ ಕಾಣಿಸ್ತೈತಲ್ರಿ ನಂಗ ಸಿಲಿಂಡರ್ ಕಂಡ ಕಾಣ್ತಿ ಕೆಂಪು ಸೀರೆಯಾಗ ಯಾರು ಹೋಗಿ ಬಲಿಗಿಲಿ ಚೀಚ ತೊಗೊಂಡು ಹೋಗಿ ಏನಂತಾರಲ್ಲ ಮೊದಲು ಚಂದ ಕಾಣಿಸ್ತಿದ್ದೆ ಈಗ ಸಿಲಿಂಡರ್ ಕಂಡ ಕಾಣತೀನಿ ನಿಮ್ಮ ಕನಿಗೆ ಇದ್ದು ಹೇಳದಪ್ಪ ಮೊದಲು ಕಂಡಿದ್ದೆ ನಾ ಹಂಗೆ ನೋಡಿದ್ದಿಲ್ಲ ನಾ ಹಿಂಗೆ ನೋಡಿದ್ದೆ ಅವಾಗ ನನಗೆ ಚಂದ ಕಂಡಿದ್ದೆ ಹಿಂಗೆ ನೋಡಿದ ನನಗೆ ಸಿಲಿಂಡರ್ ಕಂಡು ಸಾಕು ಮಾಡ್ರಿ ಹುಡುಗನ ಮುಂದೆಲ್ಲ ಬ್ಯಾಡಿದ್ ಬಡ ಬಡ ಎದ್ದು ಒಳಗೆ ಬರ್ರಿ ಸಾಕಿನ ಬರೋಯಪ್ಪ ಈಗ ನೋಡ ಹೆಂಗ್ ಕಾಣಿಸ್ತಾಳ ಕೆಂಪು ಸೀರೆ ತರೋದು ಬಿಟ್ಟು ಮನೆಗೆ ನಾ ಗಾಬರಿ ಸಲ ನನಗೂ ಇದೇನಿದೆ ಸಿಲಿಂಡರ್ ಹೊಡ್ಕೊಂಡ್ ಬರತ್ತ ರೋಡ್ ಮೇಲೆ ನನಗೆ ಆಮೇಲೆ ನಿಮ್ ಬೀಗರು ಬಂದಾರ ಬಾರ ಅಪ್ಪ ಹೋದ್ರ ಅಂತಾನ ನಿಮ್ ಬೀಗರು ಬಂದಾರ ಮತ್ತೆ ಬಾ ಯಮನೋಕಕ್ಕೆ ಬಾ ಯಾರು ನೀವು ಎದಕ್ ಬರ್ಬೇಕಣ್ಣ ಏನ್ ಟೈಮ್ ಮುಗ್ದದ ಬಾ ಎರಡು ಟೈಮ್ ಏನೋ ಜೀವತ್ತಿಲ್ಲ ಬರಂಗಿಲ್ಲ ಹೋರ್ನ ಯಪ್ಪ ನಿಂತಲ್ಲ ಯಪ್ಪ ಇಲ್ಲ ಅದನ್ ಬಾ ನಿಮ್ಮಪ್ಪ ಅದೀನಿ ನಾ ಅದೀನಿ ಯಾವ ನೀನು ಗತಿ ಅಲ್ಲ ನಮ್ಮ ಅಪ್ಪಗೆ ಡೌಟ್ ಅನ್ಸ ನಮ್ಮಪ್ಪ ಇಲ್ರ ಆ ಕಡೆ ಈ ಕಡೆ ಹಾಯ್ದಾನ ನಂದೇ ಬಾ ದುರ್ಗ ನಮ್ಮ ಲೋಕಕ್ಕೆ ಬಾ ನಿಮ್ ಕೈ ಮುಗಿತೀನಿ ಹೇಮರಾಜ ನನ್ ಗಂಡನ್ ಕರ್ಕೊಂಡ್ ಹೋಗ್ಬೇಡ್ರಿ ಇನ್ನು ಅವ್ನ ನಮ್ ಕೈ 2 ಸಂಘ ಸಾಲ ಅದಾವ ಬಿಟ್ಟು ಬಿಡ್ರಿ ನಮ್ಮ ಅಪ್ಪ ಬಿಟ್ಟು ಬಿಡ್ರಿ ಇಲ್ಲ ಕಂದ ಅವ್ನ ಟೈಮ್ ಮುಗ್ದದ ನಮ್ಮ ಲೋಕಕ್ಕೆ ಬರ್ಲೇಬೇಕು ಹೋಗ್ಬೇಡ್ರಿ ನಿಮ್ ಕೈ ಮುಗಿತೀನಿ ನಮ್ಮ ಅಪ್ಪ ಮರಳಬೇಡಿ ಹೋಗ್ಬೇಡ್ರಿ
ಕೈ ಮುಗಿತೀನಿ ನನ್ನ ಮಂಗಲ ಸರ ಉಳಿಸಿ ಯಮರಾಜ. ಬೇರೆ ಹಾಕು ಇಲ್ಲ. ಐತಿ ಸತ್ರಿ ಆಮೇಲೆ ಹಾಕೋಬೇಕಲ್ ನೀ ಇಲ್ಲ ಅವಿಲ್ಲ ಅಂದ್ರೆ ಹಾಕೊಳಕ್ ಬಿಡಂಗಿಲ್ಲ ನಮ್ಮ ಸಮಾಜ. ಬಿಟ್ಬಿಡ್ರಿ ನಮ್ಮ ಅಪ್ಪ ಬಿಟ್ಬಿಡ್ರಿ ನೀವು ಕಾಲ್ ಮುಗಿತೀನಿ. ಇಲ್ಲವ ಅವ್ನ ಟೈಮ್ ಮುಗೋದ. ಬಿಟ್ಬಿಡ್ರಿ ನಮ್ಮ ಅಪ್ಪ ಬಿಡ್ರಿ. ಇಲ್ಲ ಅವ್ನ ಟೈಮ್ ಇಲ್ಲ ಇಲ್ಲ ಇನ್ನೊಂದು ತಾಳಿ ತಗೋ, ಹೊಸ ತಗೊಂಡ್ ಹಾಕೋ. ನಾವು ಸತ್ತಿಲ್ಲ ಹಾಕೋ. ಯಾರು ಬೇಡ ನಿನ್ಗೆ, ಯಾರು ಬೇಡ ಅಂತ ತಾಳಿ ಹಾಕೊಳಕ್ ಮಕ್ಕೊಂದಿರ ಆರಾಮ. ನಾವ ಸಾಕ್ ಬಾ ಎದಕ್ ತಲೆ ತಿನ್ನಾಕತ್ತೀನಿ. ನಾವು ಹೇಳೋದು ನೋಡ, ಎಲ್ಲಿಂದ ಮರ್ಡರ್ ಮಾಡಿ ಕರ್ಕೊಂಡ್ ಹೋಗಿ ನೋಡು. ತಲೆ ಮ್ಯಾಕೈತಿ ಇಲ್ಲಿ ಬಸ್ ಮಕ್ಕಿ ಬಿಟ್ಬಿಡ್ಲ.